ವೀಕ್ಷಕರೇ, ಟಿಪ್ಪು ಟ್ರಬಲ್ ಕಾರ್ಯಕ್ರಮ ಸ್ವಾಗತ. ಈಗ ನನಗೊಂದು SMS ಬಂತು ಬ್ರೇಕ್ ತಗೊಂಡಾಗ. ಏನಂದರೆ, ಟಿಪ್ಪು ಯೂನಿವರ್ಸಿಟಿ ಶ್ರೀರಂಗಪಟ್ಟಣದಲ್ಲಿ ಬರೋದಲ್ಲಿ ಯಾರ್ದು ವಿರೋಧ ಇಲ್ಲ, ಬಂದ್ಕೊಳ್ಳಿ ಅದು. ಆದರೆ ಅದಕ್ಕೆ ಹೆಸರಿಡೋದಿದೆಯಲ್ಲ, ಟಿಪ್ಪು ಅಂತ ಹೆಸರು, ಅದೇ ಇದ್ರ ಎಲ್ಲದಕ್ಕೂ ಕಾರಣ ಅನ್ನೋ ಒಂದು ಮೆಸೇಜ್ ಬಂದಿದೆ. ಹೌ ಫಾರ್ ಇಟ್ ಇಸ್ ಟು ಐ ಡೋಂಟ್ ನೋ, ಐ ಕೆನಾಟ್ ಟಾಕ್ ಟು ಗೋ ಬ್ಯಾಕ್ ಆನ್ SMS. ಶಫೀಕ್ ಸಾಹೇಬ್ರು ಹೇಳ್ತಾರೆ, ಸರ್ ಈಗ ಶುರುವಾಗಿರೋದು ಹೆಸರಿಂದನಾ ಅಥವಾ ಎಜುಕೇಷನಿಂದನಾ ಅಥವಾ ಬೇರೆ ಬೇರೆ ಎಲ್ಲ ಮಾತಾಡೋದು? ನನಗೇನನ್ಸುತ್ತೆ ಅಂದರೆ, ನಮ್ಮ ಸ್ವತಂತ್ರ ದೊರಕದಾಗಿನಿಂದ ಬೇರೆ ಬೇರೆ ಕಾರಣಗಳಿಂದ ಮುಸಲ್ಮಾನರಿಗೆ, ಮೈನಾರಿಟೀಸ್ಗೆ ಎಲ್ಲ ರೀತಿಯಲ್ಲೂ ವಂಚಿಸ್ತಾ ಇದ್ದಾರೆ. ಬೇರೆ ಬೇರೆ ರೀತಿ ವಂಚನೆ ಇಲ್ಲದೆ ಹೋಗಿದ್ರೆ ಸಾಚಾರ್ ಕಮಿಟಿಯಲ್ಲಿ ರಿಪೋರ್ಟ್ ಈ ರೀತಿ ಬರ್ತಿರ್ಲಿಲ್ಲ. ಎವ್ರಿ ಬಡಿ ವುಡ್ ಹ್ಯಾವ್ ಬೀನ್ ಈಕ್ವಲ್. ನಾವು ಎಲ್ಲರಂತೆ ನಾವು ಈಕ್ವಲ್ ಸಿಟಿಸನ್ಸ್. ಭಾರತದಲ್ಲಿ ಒಬ್ಬ ಸಿಟಿಸನ್, ನೀವು ಇಷ್ಟು ನಾಲೆಡ್ಜಬಲ್ ಪರ್ಸನ್, ಈ ಸಾಚಾರ್ ಕಮಿಟಿ ಒಂದು ವೇಳೆ ಕಾರ್ಯಗತ ಆಗ್ಬಿಟ್ರೆ ಈ ದೇಶ ಏನಾಗುತ್ತೆ ಅಂತ ಯೋಚನೆ ಮಾಡಿದೆ? ಏನೂ ಆಗಲ್ಲ. ಮುಸಲ್ಮಾನರು ಎಲ್ಲರ ಜೊತೆಯಲ್ಲಿ ಈಕ್ವಲ್ ಆಗ್ತಾರೆ ಅಷ್ಟೇ. ಈಗ ಯಾವ ಗತಿ ಸಾಚಾರ್ ಕಮಿಟಿ ವೀಕ್ಷಕರೇ, ನಾನು ಸಾಚಾರ್ ಕಮಿಟಿಯ ಬಗ್ಗೆ ವಿಶದವಾಗಿ ಹೋಗ್ತಾ ಇಲ್ಲ. ಮಾತೆ ಮುಗಿಸ್ಲಿಲ್ಲ. ಬರ್ತೀನಿ ನೋಡಿ, ನೀವೇ ಕಿಕ್ಕಿಂಗ್ ಪಾಯಿಂಟ್ ಹೇಳಿ. ಈಗ ಅದನ್ನ ರಿಸರ್ವೇಶನ್ ಅಂತ ಕರೆಯೋದಕ್ಕಿಂತಲೂ ಅಂಬೇಡ್ಕರ್ ಬಹಳ ಚೆನ್ನಾಗಿ ಹೇಳ್ತಾರೆ, ಅದನ್ನ ರೆಪ್ರೆಸೆಂಟೇಷನ್ ಅಂತ ಕರಿಬೇಕು. ಸರಿ, ಪ್ರಾಪರ್ ರೆಪ್ರೆಸೆಂಟೇಷನ್ ಅನ್ನ ಯಾವ ಫೀಲ್ಡ್ ಅಲ್ಲೂ ಮುಸಲ್ಮಾನರು ಹೊಂದದೇ ಇರೋದನ್ನ ಸಾಚಾರ್ ಕಮಿಷನ್ ರಿಪೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ. ಅವ್ರಿಗೆ ಎಲ್ಲಾ ಇದರಲ್ಲೂ ಕೂಡ ಅವ್ರಿಗೆ ಸಮಾನವಾದ ಹಕ್ಕುಗಳನ್ನು ಕೊಡ್ತಾ ಹೋಗಿದ್ದು ಅಂತ ಹೇಳಿದ್ರೆ ಅದು ಬಹಳ ಒಳ್ಳೇದು ಅಂತ ಹೇಳ್ಬಿಟ್ಟು ಹಾಗೇನಾದ್ರೂ ಒಂದು ಇಂಪ್ಲಿಮೆಂಟ್ ಮಾಡಿದ್ದು ಅಂತ ಹೇಳಿದ್ರೆ ಈ ದೇಶಕ್ಕೆ ಒಳ್ಳೇದಾಗತ್ತೆ, ಬರೀ ಮುಸಲ್ಮಾನರಿಗೆ. ಆಯ್ತು, ಇದು ಇನ್ನೊಂದು ಪಾಯಿಂಟ್ ನೀವು ಹೇಳ್ಬಿಡೋದು ದೊರಕನ, ಹೇಳಿ. ಅದನ್ನ ತರೋದಕ್ಕೆ ಹಿಂದೂ ಮುಂದೆ ಯಾಕೆ ನೋಡ್ತಾ ಇದ್ದಾರೆ? ರಾಜಕಾರಣ ಇಲ್ಲಿ ಏನಾಗ್ತಿದೆ ಅಲ್ಲಿ ಕ್ಲೋಸ್. ನೀವೆಲ್ಲ ಹೇಳ್ಬೇಕು ರಾಜಕಾರಣ. ಈಗ ಪ್ರಮೋದಿಗೆ ಬಾಯ್ ಹೇಳ್ಬೇಡ. ಮಾತೆ ಮುಗಿಸ್ಲಿಲ್ಲ. ಓಕೆ, ಮುತಾಲಿಕ್ ಸರ್, ನಿಮ್ಮ ಲಾಸ್ಟ್ ವರ್ಡ್ ಆನ್ ದ ಟುಡೇಸ್ ಪ್ರೋಗ್ರಾಮ್. ನೀವು ಹೊರಡಬೇಕು ಅಂತ ಕೇಳಿದ್ರೆ ನಂಗೆ ಮೆಸೇಜ್ ಬಂತು. ಈಗ ಇಡೀ ಈ ಪ್ರಕರಣನೋ ಹಗರಣನೋ ನನಗೆ ಏನು ಅರ್ಥ ಆಗ್ತಾ ಇಲ್ಲ. ನಿಮ್ಮ ವಾಟ್ ಇಸ್ ಯುವರ್ ಲಾಸ್ಟ್ ವರ್ಡ್ ಫಾರ್ ಟಿಪ್ಪು ಟ್ರಬಲ್? ಒನ್ ಸೆಕೆಂಡ್ ನೋಡಿ, ಈಗ ಟಿಪ್ಪುನ ಹೆಸರು ಇಡೋದಕ್ಕಿಂತ ನಾನೀಗ ಶಿಕ್ಷಣವನ್ನೇ ಮುಸ್ಲಿಂ ವಿಶ್ವವಿದ್ಯಾಲಯ ತರೋದನ್ನೇ ನಾವು ವಿರೋಧಿಸ್ತಾ ಇದ್ದೀವಿ. ಹೆಸರು ಇಡೋದಂತೂ ಪ್ರಶ್ನೆನೇ ಇಲ್ಲ. ಟಿಪ್ಪು ಒಬ್ಬ ಮತಾಂಧ, ದೇಶದ್ರೋಹಿ, ನಮ್ಮ ದೇವಸ್ಥಾನಗಳನ್ನು ಒಡೆದಂತವನು ಅನ್ನುವಂಥದ್ದು ಅದು ಎರಡನೇ ಮಾತದು. ಆದ್ರೆ ಈ ದೇಶದಲ್ಲಿ ಒಂದು ಮತೀಯ ಆಧಾರದ ಮೇಲೆ ಮುಸ್ಲಿಂ ವಿಶ್ವವಿದ್ಯಾಲಯವನ್ನ ನಾವು ಮಾಡಿಸ್ಕೊಡೋದಿಲ್ಲ. ಪ್ರಜಾಪ್ರಭುತ್ವದ ಆಧಾರದ ಮೇಲೆ ವಿರೋಧ ಮಾಡ್ತೀವಿ. ಪ್ರಭಾತ್, ಥ್ಯಾಂಕ್ ಯು ಫಾರ್ ಪಬ್ಲಿಕ್ ಟಿವಿ ಜೊತೆ ಮಾತಾಡಿದಕ್ಕೆ. ನೀವು ಇಂಡಿಯಾ ಪಾಕಿಸ್ತಾನ್ ಮುತಾಲಿಕ್ ಇಂಡಿಯಾ ಪಾಕಿಸ್ತಾನ್ ಕ್ರಿಕೆಟ್ ಕೂಡ ಆಡಬಾರದು ಅಂತ ವಿರೋಧಿಸಿದ್ರಿ. ಕ್ರಿಕೆಟ್ ಮ್ಯಾಚು ಆಗೋಯ್ತು, ಇಂಡಿಯಾದವ್ರು ಸೋತು ಆಗೋದ್ರು. ಯೂನಿವರ್ಸಿಟಿ ಹಣೆ ಬರ ಏನಾಗುತ್ತೆ ಅನ್ನೋದನ್ನ ಟೈಮ್ ವಿಲ್ ಡಿಸೈಡ್. ಥ್ಯಾಂಕ್ ಯು ಸರ್ ಫಾರ್ ಟಾಕಿಂಗ್ ಟು ಅಸ್. ನೀವೇ ಮಾತಾಡಿ, ನಾನು ಮುಗಿಸ್ಬಿಡ್ತೇನೆ. ಅದನ್ನ ಯೋಚನೆ ಮಾಡಬೇಕು. ನಾವು ಕ್ರಿಕೆಟ್ ವಿರೋಧ ಮಾಡಿದ್ದೀವಿ, ಆದ್ರೆ ರುಂಡ ಹರಿಸಿದ್ರೀಗ ಪಾಕಿಸ್ತಾನದವ್ರು, ಪಾಪಿ ಪಾಕಿಸ್ತಾನದವರು. ಅಲ್ಲ, ಬಾವುಟ ಆರಿಸೋರಿಗೆ ಮತ ಹಾಕ್ಬೇಕು. ಮುತಾಲಿಕ್ ಅವರು ಮುಂಚೆ ಬಾವುಟ ಗಲ್ಗೇರ್ಸ್ರಿ, ಆಮೇಲೆ ಎಲ್ಲ ಸೊರಗ್ ಗಲ್ಗೇರ್ಸಿ, ಎಲ್ಲ ಸೊರಗ್ ಬಿಡ್ತಾರೆ. ಕೋರ್ಟ್ ಇದೆ. ಹೌದು, ಸೊ ಕೋರ್ಟ್ ಇದೆ, ಗಲ್ಲಿಗೇರಿಸಿ. ಮುಸಲ್ಮಾನರ ಮೇಲೆ ಭಯೋತ್ಪಾದಕರು ಹಿಡೀರಿ ಅಂತ ಹೇಳಿದ್ರಲ್ಲ, ಅವ್ರು ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಹೌದು, ಥ್ಯಾಂಕ್ ಯು. ಇಷ್ಟೊಂದಕ್ಕೆ ಮಾತಾಡೋದಕ್ಕೆ ಥ್ಯಾಂಕ್ ಯು ಸರ್. ಮತ್ತೆ ಯಾವಾಗ ಸಿಗೋಣ. ನಮಸ್ತೆ. ನಮ್ಮ ಫ್ರೆಂಡ್ಸಿಗೆ ಬೀಳ್ಕೊಡೋಣ. ಬಾಯ್ ಬಾಯ್. ಈಗ ಸಾಚಾರ್ ರಾಜೇಂದ್ರ ಸಿಂಗ್ ಸಾಚಾರ್ ಅವರ ರಿಪೋರ್ಟು ಅದ್ಭುತ. ಅದನ್ನು ಅನುಷ್ಠಾನಕ್ಕೆ ತರಬೇಕು, ಒಳ್ಳೆ ವಿಷಯ. ಆದ್ರೆ ಅವರೇ ತಂದು ಕೇವಲ ಚುನಾವಣೆ ಮುಂಚಿತವಾಗಿ ಅದ ವಿಷಯ ಮಾತಾಡುದು, ಚುನಾವಣೆ ನಂತರ ಅದನ್ನು ಮರೆತೋಗ್ಬಿಡುದು. ಥ್ಯಾಂಕ್ ಯು ಫಾರ್ ಎಗ್ರಿ ಮಾಡುದು. ಯಾಕೆ? ಅವ್ರದೇ ಸರ್ಕಾರ ಇತ್ತು, ಅವರಿಗೆ ಬೇಕಾದಾಗ ಮಾಡಬಹುದು. ಯಾಕೆ ಸಾಚಾರ್ ರಿಪೋರ್ಟ್ ಇಂಪ್ಲಿಮೆಂಟ್ ಮಾಡಿಲ್ಲ? ನಾನು ಕೂಡ ಅದನ್ನು ವೆಲ್ಕಮ್ ಮಾಡ್ತೇನೆ. ಐ ವಿಲ್ ಅಪ್ರಿಶಿಯೇಟ್ ದೆಮ್, ಐ ವಿಲ್ ಸಲ್ಯೂಟ್ ದೆಮ್, ದೇ ಬ್ರಿಂಗ್ ಇನ್. ಬಟ್ ದೇ ಹ್ಯಾವ್ ನಾಟ್ ಬ್ರಾಟ್ ಇನ್ ಓನ್ಲಿ ಬಿಕಾಸ್ ದೇ ವಾಂಟ್ ಟು ಯೂಸ್ ಇಟ್ ಆಸ್ ಒಂದು ಗುಮ್ಮ ತರ ಯೂಸ್ ಮಾಡಿ ಮತ ಬ್ಯಾಂಕ್ ಮಾಡ್ಲಿಕ್ಕೋಸ್ಕರ.
ಈಗೇನಾಗಿದೆ, ಬಹಳ ವರ್ಷಗಳಿಂದ ಸಾಚಾ ರಿಪೋರ್ಟ್ ಜನಗಳಿಗೆ ಗೊತ್ತಾಗಿದೆ. ಇದು ಖಾಲಿ ಇಲ್ಲಿಗೆ ಬೆಲ್ಲ ಹಾಕ್ಸೋದು ನೆಕ್ಲಿಕ್ಕೆ ಆಗುದಿಲ್ಲ, ಅದು ಮಾತ್ರ ಅಂತೆ. ಅದಕ್ಕೋಸ್ಕರ ಇಲ್ಲಿ ಮುಗಿತು, ಈಗ ತುಪ್ಪ ಹಚ್ಚಿದಾಗ ಅದಕ್ಕೆ ಏನ್ ಮಾಡ್ತಾರೆ ಈಗ ಹೊಸತಾಗಿ ಟಿಪ್ಪು ಮುಸ್ಲಿಂ ಯೂನಿವರ್ಸಿಟಿ ಬೇರೆ ಕಡೆ ಎಲ್ಲ ಸೋಲ್ತಾ ಬಂದಿದ್ದಾರೆ ಕಾಂಗ್ರೆಸ್ ಮುಸ್ಲಿಂ ನಾಯಕರು. ಈಗ ಕರ್ನಾಟಕದ ಶುರು ಆಗುತ್ತೆ, ಇಲ್ಲಿ ಚುನಾವಣೆ ಬರುತ್ತೆ, ಇಲ್ಲಿ ಸೋಲಿದಾಗೆ ಅವರನ್ನು ಒಟ್ಟಿಗೆ ಇಟ್ಕೊಳ್ಬೇಕಂತ ಹೇಳಿ ಟಿಪ್ಪು ಮುಸ್ಲಿಂ ಯೂನಿವರ್ಸಿಟಿ ಅದಕ್ಕೆ ವಾಪಸ್ ಮಾಡ್ತಾರೆ. ಬರುದಿಲ್ಲ. ಯಾರಿಗೂ ಬೇಜಾರು ಮಾಡಿ ಅಗತ್ಯವಿಲ್ಲ. ಈ ಟಿಪ್ಪು ಯೂನಿವರ್ಸಿಟಿ ನಮ್ಮ ಅಪ್ಪನಾಡಿಗೆ ಬರುವುದಿಲ್ಲ. ಅದಕ್ಕೆ ಯಾವ್ದು ಹಣವನ್ನು ಅನುದಾನ ಕೊಟ್ಟಿದ್ದಾರೋ ಅದನ್ನು ರೆಹಮಾನ್ ಖಾನ್ ಮತ್ತು ಅವರ ಗ್ಯಾಂಗ್ ಹೊಡ್ಕೊಂಡು ಹೋಗ್ತಾರೆ, ಪಿಪಿ ಬ್ಯಾಂಕ್ ಹೊಡ್ಕೊಂಡು ಹೋಗ್ತಾರೆ. ಆಮೇಲೆ ಇವರು ಬರ್ಲಿಕ್ಕೆ ಬಿಡ್ಲಿಲ್ಲ, ಅವ್ರು ಬರ್ಲಿಕ್ಕೆ ಬಿಡ್ಲಿಲ್ಲ ಅಂತ ಹೇಳುವ ಅವರೆಲ್ಲ ಕದಿಮರು ಇದ್ದಾರೆ. ಬರುದು ಯಾರು ಬೇಜಾರು ವೀಕ್ಷಕರೇ, ಈಗ ಅವರು ಒಂದು ಭರತ ವಾಕ್ಯ ಬರೆದಿದ್ದಾರೆ, ಇದು ನೀವು ನಂಬ್ಕೊಂಡು ಇದು ಯಾವತ್ತೂ ಆಗೋದಿಲ್ಲ. ಮಾನ್ಯ ಸಚಿವರಾದ ರೆಹಮಾನ್ ಖಾನ್ ಅವರು ಬೇಕಾದಷ್ಟು ಹಗರಣಗಳಲ್ಲಿ ಭಾಗಿಯಾಗಿದ್ದಾರೆ. ಇದು ಮತ್ತೆ ದುಡ್ಡು ಹೊಡೆಯೋ ಇನ್ನೊಂದು ಪ್ಲಾನ್ ಹಾಕಿದ್ದಾರೆ ಅಂತೇಳಿ ಅನ್ವರ್ ಮಣಿಯಪ್ಪಡಿ ಅವರು ಒಂದು ಅಭಿಪ್ರಾಯ ಮಂಡಿಸಿದ್ದಾರೆ. ಒಂದು ಕೆಲಸ ಮಾಡೋಣ, ಈಗ ಒಂದು ಸಣ್ಣ ಬ್ರೇಕ್ ತೊಗೊಂಡು ಬರ್ತೀನಿ. ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿನಿ. ಶಫೀಕ್ ನನ್ನ ಮೇಲೆ ಅವ್ರು ಬೇಜಾರು ಮಾಡ್ಕೊಂಡಿದ್ದಾರೆ, ಅವರಿಂದನೇ ಕಂಟಿನ್ಯೂ ಮಾಡ್ತೀನಿ. ಬ್ರೇಕ್ ತೊಗೊಂಡು ಬಂದಮೇಲೆ ಪ್ಲೀಸ್ ರೈಟ್ ಡೋಂಟ್ ಗೋ ಅವೇ.